ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫ್ಯೂಚರ್ ಸ್ಕೂಲ್ಸ್ನ ಟೈಮ್ ಟೇಬಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಒಂದು ಮಾಡ್ಯೂಲ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಕೂಡ ನಿಮಗೆ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುವಂಥ ಒಂದು ಸಾಫ್ಟ್ವೇರು. ಇದರಲ್ಲಿ ನಾನು ಎಂಟ್ರೆನ್ಸಲ್ಲಿ ರೈಟ್ ಪಾಸ್ವರ್ಡ್ ಕೊಟ್ಟರೆ ಮಾತ್ರ ಇದು ನಿಮಗೆ ಎಂಟ್ರಿ ಕೊಡುತ್ತೆ, ಇಲ್ಲಾಂದರೆ ಇದು ಆಕ್ಸೆಸ್ ಡಿನೈಡ್ ಅಂತ ನಿಮಗೆ ಒಳಗಡೆ ಎಂಟ್ರಿ ಮಾಡೋದಕ್ಕೆ ಬಿಡೋದಿಲ್ಲ. ನೋಡಿ, ನಾನು ರೈಟ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಅಥೆಂಟಿಕೇಶನ್ ಸಕ್ಸಸ್ ಅಂತ ಬಂದು ನಮಗೆ ಈ ಒಂದು ಟೇಬಲ್ ಓಪನ್ ಆಗುತ್ತೆ. ನೋಡಿ, ಈ ಹಿಂದೆ ನಾನು ಆಲ್ರೆಡಿ ಕೆಲವು ಡೇಟಾನ ಎಂಟ್ರಿ ಮಾಡಿದ್ದೆ. ಅಂದರೆ 2013ನೇ ಇಸ್ವಿಗೆ ನಾನು ಹಾಲಿಡೇಸು ಮತ್ತು ಎಲ್ಲಾನು ಡಿಫೈನ್ ಮಾಡಿರೋದ್ರಿಂದ ನನಗೆ ಟೋಟಲ್ ಆಗಿ ಇಲ್ಲಿ ಇಯರ್ಲಿ ಸಮರಿ ಬರುತ್ತೆ. ನೋಡಿ, ಎಷ್ಟು ವರ್ಷದಲ್ಲಿ ಎಷ್ಟು ವರ್ಕಿಂಗ್ ಮಂಡೇಸ್ ಇದೆ, ಟ್ಯೂಸ್ಡೇಸು, ವೆಡ್ನೆಸ್ಡೇಸ್, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಮತ್ತು ಟೋಟಲ್ ನಂಬರ್ ಆಫ್ ವರ್ಕಿಂಗ್ ಡೇಸ್. ಇದೆಲ್ಲನೂ ಹಾಲಿಡೇಸು, ಎಕ್ಸಾಮ್ಸು ಇವೆಲ್ಲ ಡಿಡಕ್ಟ್ ಮಾಡಿದ ನಂತರ ನಮಗೆ ಈ ನಂಬರ್ಸು ಸಿಗುತ್ತೆ. ಅದೇ ರೀತಿ ಒಂದು ದಿನಕ್ಕೆ 8 ಸೆಷನ್ನು ಮತ್ತು ಈ ಸ್ಕೂಲಲ್ಲಿ ನಮಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕ್ಲಾಸಸ್ ಇದೆ. ಅಂದರೆ 10 ಕ್ಲಾಸಸ್ ಇದೆ. 10 ಕ್ಲಾಸು ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ವರ್ಕಿಂಗ್ ಡೇಸು ಮಲ್ಟಿಪ್ಲೈಡ್ ಬೈ 8 ಸೆಷನ್ಸ್. ಅಂದರೆ ನಮಗೆ ಟೋಟಲ್ ಆಗಿ ಎಂಟೈರ್ ಸ್ಕೂಲ್ಗೆ ನಾವು ನೋಡಿದಾಗ 4160 ವರ್ಕಿಂಗ್ ಸೆಷನ್ಸ್ ನಮಗೆ ಸಿಗುತ್ತೆ. ಅರ್ಥ ಆಯ್ತಲ್ಲ? ಅದೇ ರೀತಿ ಟ್ಯೂಸ್ಡೇ, ಥರ್ಸ್ಡೇ ಆ್ಯಂಡ್ ಟೋಟಲ್ ಇಯರಲ್ಲಿ ಒಂದು ಸ್ಕೂಲ್ಗೆ ಸಿಗುವಂತಹ ಟೋಟಲ್ ವರ್ಕಿಂಗ್ ಸೆಷನ್ಸ್. ಇದಾದ ಮೇಲೆ ನಿಮಗೆ 2ನೇ ಟೇಬಲಲ್ಲಿ ನಿಮಗೆ ಇಲ್ಲಿ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಅಂತ ಇಲ್ಲಿ ನೀವು ನೋಡ್ಬೋದು. ಈ ಟೀಚರ್ಸು ಮತ್ತು ಈ ನಂಬರ್ಸು ಎಲ್ಲ ಹೇಗೆ ಬರುತ್ತೆ ಅಂತಂದರೆ, ಮೊದಲನೇದಾಗಿ ನಾವು ಈ ಟೂಲ್ಗೆ ಎಂಟರ್ ಆದ ತಕ್ಷಣ ಮೊದಲನೇ ಬಾರಿ ನಾವು ಈ ಟೂಲ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅಪ್ಡೇಟ್ ಡೀಟೇಲ್ಸ್ ಫಾರ್ ಅಕಾಡೆಮಿಕ್ ಇಯರ್ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಇದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಇದು ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಪಿಂಕ್ ಕಲರ್ ಸೆಲ್ಸ್ ಏನಿದೆ ಅದು ಮಾತ್ರ ಎಡಿಟೇಬಲ್. ನೋಡಿದ್ರಲ್ಲ, ಇಲ್ಲಿ ನಾನು 2013ನೇ ಇಸ್ವಿ ಅಂತ ಕೊಟ್ಟಿದ್ದೀನಿ ಅಕಾಡೆಮಿಕ್ ಇಯರು. ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಡೇಟ್ ಏನಪ್ಪ ಅಂತಂದರೆ 1st ಜೂನ್ 2013. ಅದಾದ ನಂತರ ಇಲ್ಲಿ ನೋಡಿ, ಸ್ಕೂಲ್ ಟೈಮಿಂಗ್ಸು ಇದು ನಿಮಗೆ ವರ್ಷ ನಿಮಗೆ ಚೇಂಜ್ ಆಗದೇ ಇರ್ಬೋದು. ಅಕಸ್ಮಾತ್ ಏನೋ ಚೇಂಜ್ ಆಯಿತು ಅಂತಂದರೆ ನಿಮ್ಮ ಸ್ಕೂಲ್ಗೆ ತಕ್ಕಂಗೆ ನೀವಿಲ್ಲಿ ಸ್ಟಾರ್ಟ್ ಟೈಮ್ನ ಕೊಡಬೇಕಾಗುತ್ತೆ. ನಂತರ ಎಷ್ಟು ಡ್ಯೂರೇಷನ್ನು, ಒಂದು ಸೆಷನ್ಗೆ ಎಷ್ಟು ಡ್ಯೂರೇಷನ್ ಇದೆ, 45 ಮಿನಿಟ್ಸ್. ಆಮೇಲೆ ಲಂಚ್ ಡ್ಯೂರೇಷನ್ 45 ಮಿನಿಟ್ಸ್ ಅಂತ ನಾನು ಕೊಟ್ಟಿದ್ದೀನಿ. ಅದಾದ ನಂತರ ಎಷ್ಟು ಕ್ಲಾಸಸ್ ಇದೆ, ಎಷ್ಟು ಸೆಷನ್ಸ್ ಇದೆ, ಎಷ್ಟು ವೆರೈಟಿ ಆಫ್ ಸಬ್ಜೆಕ್ಟ್ಸ್ನ ನಾವು ಟೀಚ್ ಮಾಡ್ತಾ ಇದ್ದೀವಿ ನಮ್ಮ ಸ್ಕೂಲಲ್ಲಿ ಅನ್ನೋದನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಉದಾಹರಣೆಗೆ 10 ಸಬ್ಜೆಕ್ಟ್ಸ್ ಕೊಟ್ಟಿದ್ದೀನಿ. ಅದೇ ರೀತಿ ನಾವು ಎಂಟೈರ್ ಸ್ಕೂಲಲ್ಲಿ ಎಷ್ಟು ಕ್ಲಾಸಸ್ ಇದೆ, ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ನಾನು ಅಪ್ ಟು ಜೆ ಸೆಕ್ಷನ್ ವರೆಗೂ ಕೊಟ್ಟಿದ್ದೀನಿ. 10 ಸೆಕ್ಷನ್ಸ್ ನ ನೀವು ಫಿಲ್ ಮಾಡಬಹುದು. ಇದು ಕೆಲವು ಸ್ಕೂಲಲ್ಲಿ ABCD ತರ ಇರಬಹುದು, ಕೆಲವು ಸ್ಕೂಲಲ್ಲಿ ವರ್ಡ್ಸ್ ನ ಯೂಸ್ ಮಾಡಬಹುದು ಸೆಕ್ಷನ್ಸ್ಗೆ. ಇದು ನಿಮ್ಮ ಕಸ್ಟಮೈಸ್ ಆಗಿ ನೀವು ಇದನ್ನ ಟೈಪ್ ಮಾಡ್ಕೋಬಹುದು. ಅದೇ ರೀತಿ ಒಂದು ಸ್ಕೂಲಲ್ಲಿ ಫಿಸಿಕಲ್ ಆಗಿ ಎಷ್ಟು ವೆನ್ಯೂಸ್ ಇದೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 10 ಕ್ಲಾಸ್ ರೂಮ್ಸ್ ಇದೆ ಅಂತ ಕೊಟ್ಟಿದ್ದೀನಿ. ಒಂದು ಕಂಪ್ಯೂಟರ್ ಲ್ಯಾಬ್ ಇದೆ, ಗ್ರೌಂಡ್ ಇದೆ, ಆಡಿಟೋರಿಯಂ ಮತ್ತು ಲೈಬ್ರರಿ ಈ ಥರ ಕೊಟ್ಟಿದ್ದೀನಿ. ಯಾವ ಸ್ಕೂಲ್ ಇದನ್ನು ಯೂಸ್ ಮಾಡ್ಕೊತಾ ಇದೆಯೋ ಅದರ ಪ್ರಕಾರ ಅವರು ಅಪ್ ಟು 20 ಲೊಕೇಶನ್ಸ್ನ ಇಲ್ಲಿ ಕೊಡಬಹುದು. ಅದಾದ ನಂತರ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಅಂತ ಕೂಡ ನಾವಿಲ್ಲಿ ಅಪ್ ಟು 20 ಟೀಚರ್ಸ್ನ ನಾವಿಲ್ಲಿ ಕೊಡಬಹುದು. ಅದಾದ ನಂತರ ಇಲ್ಲಿ ಡಿಡಕ್ಷನ್ ಟೈಪ್ ಅಂತಿದೆ ನೋಡಿ, ಇಯರ್ಲಿ ಡಿಡಕ್ಟೇಬಲ್ ನಾನ್ ವರ್ಕಿಂಗ್ ಡೇಸ್ ಅಂತ. ಅಂದರೆ ಇದರಲ್ಲಿ ನಾನು ಮಿಡ್ ಟರ್ಮ್ 1, ಮಿಡ್ ಟರ್ಮ್ 2, ಫೈನಲ್ ಎಕ್ಸಾಮ್ 1, ಫೈನಲ್ ಎಕ್ಸಾಮ್ 2, ಆಮೇಲೆ ಯೂನಿಟ್ ಟೆಸ್ಟ್ 6. ಇದು ನಾವು ಟೆಂಟೇಟಿವ್ ಆಗಿ ಯಾವ ಡೇಟಿಂದ ಸ್ಟಾರ್ಟ್ ಆಗಿ ಯಾವ ಡೇಟಿಗೆ ಎಂಡ್ ಆಗ್ಬೋದು ಅಂತ ನಾವು ಇಯರ್ ಸ್ಟಾರ್ಟಿಂಗಲ್ಲೇ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಯಾವಾಗ ಟೆಸ್ಟು ಎಕ್ಸಾಮ್ಸ್ ನಡೀತದೋ ಆವಾಗ ಕೂಡ ನಾವಿಲ್ಲಿ ಇದನ್ನ ಅಪ್ಡೇಟ್ ಮಾಡ್ಕೊಬೋದು. ಇಲ್ಲಿ ನಾವು ಅಪ್ಡೇಟ್ ಮಾಡಿದಾಗ ಇಲ್ಲಿರುವಂಥ ವರ್ಕಿಂಗ್ ಡೇಸು ನಮಗೆ ಕ್ಲಾಸ್ ರೂಮ್ ಸೆಷನ್ಸಿಂದ ಡಿಡಕ್ಟ್ ಆಗುತ್ತೆ. ಉದಾಹರಣೆಗೆ ನಾವು ಸಮ್ಮರ್ ಹಾಲಿಡೇಸು April 1st 2014ಇಂದ May 31st 2014 ಅಂತ ನಾವು ಕೊಟ್ಟಾಗ ಆ 2 ತಿಂಗಳ ಗ್ಯಾಪಲ್ಲಿ ಎಷ್ಟು ವರ್ಕಿಂಗ್ ಡೇಸ್ ಬರುತ್ತೆ, ಮಂಡೇ ಟು ಸ್ಯಾಟರ್ಡೆ, ನಂಬರ್ ಆಫ್ ಸೆಷನ್ಸು ನಮಗೆ ಆ್ಯನ್ಯುಯಲ್ ಇದರಲ್ಲಿ ಡಿಡಕ್ಷನ್ ಆಗಿಬಿಡುತ್ತೆ. ಅದೇ ರೀತಿ ನಮಗೆ ಇಲ್ಲಿ ನ್ಯಾಷನಲ್ ಹಾಲಿಡೇಸ್ ಇರ್ಬೋದು, ಬೇರೆ ಯಾವುದಾದ್ರು ಹಾಲಿಡೇಸ್ ಇರ್ಬೋದು, ಅದನ್ನೆಲ್ಲ ನಾವಿಲ್ಲಿ ಹಾಲಿಡೇ ನೇಮ್ ಕೊಟ್ಟು ಮತ್ತು ಯಾವ ಡೇಟಲ್ಲಿ ಆ ಹಾಲಿಡೇ ಬರುತ್ತೆ ಅನ್ನೋದನ್ನ ನಾವು ಡಿಫೈನ್ ಮಾಡ್ಬೋದು. ಇದರಲ್ಲಿ ಒಂದು ಅಬ್ಸರ್ವೇಷನ್ ಏನಪ್ಪ ಅಂತಂದರೆ, ನಾವು ಯಾವ ಇಯರ್ಗೆ ಕೊಡ್ತೀವೋ, ಯಾವ ಇಯರ್ಗೆ ನಮ್ಮದು ಅಕಾಡೆಮಿಕ್ ಸ್ಟಾರ್ಟ್ ಆಗುತ್ತೋ ಆ ಇಯರಿಂದ ಎಕ್ಸಾಕ್ಟ್ 365 ಡೇಸ್. ಅಂದರೆ 1st January 2013 ಅಂತಿದೆಯಲ್ಲ, ಇದು ನೆಕ್ಸ್ಟ್ May 31st 2014ಗೆ ನಮಗೆ ಅಕಾಡೆಮಿಕ್ ಇಯರ್ ಎಂಡ್ ಆಗುತ್ತೆ. ಆ ಡೇಟ್ಸ್ ನನ್ನ ನಡುವೆ ಮಾತ್ರನೇ ಇದು ಅಕ್ಸೆಪ್ಟ್ ಮಾಡುತ್ತೆ. ಅದರ ಡೇಟ್ಸ್ ನಾವು ಹೊರಗಡೆಯಿಂದ ನಾವೇನಾದ್ರು ಟೈಪ್ ಮಾಡೋಕೆ ಹೋದರೆ ಅದು ಅಕ್ಸೆಪ್ಟ್ ಮಾಡೋದಿಲ್ಲ. ಇದೆಲ್ಲ ಅಪ್ಡೇಟ್ ಮಾಡಿದ ನಂತರ ನಾನು ಇಲ್ಲಿ ಈ ಅನ್ಲಾಕ್ ಬಟನ್ ನಾನು ಕ್ಲಿಕ್ ಮಾಡ್ತೀನಿ. ಒಂದ್ಸಲ ಕ್ಲಿಯರ್ ಆದಮೇಲೆ ನಾನು ಅನ್ಲಾಕ್ ಬಟನ್ ಕ್ಲಿಕ್ ಮಾಡ್ತೀನಿ. ನೋಡಿ, ಇದು ಮತ್ತೆ ನಮಗೆ ಈ ಫಾರ್ಮ್ನಲ್ಲಿ ತಗೊಂಡ್ಬರುತ್ತೆ. ನಾವು ಏನೇ ಅಪ್ಡೇಟ್ ಮಾಡಿದ್ರು ಕೂಡ
ಆ ಅಪ್ಡೇಟ್ಸ್ ನಮ್ಗೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಉದಾಹರಣೆಗೆ ನಾನು ಟೆಂಟೇಟಿವ್ ಆಗಿ ಒಂದು ಸಮ್ಮರ್ ಹಾಲಿಡೇಸ್ನ ಕೊಡ್ತೀನಿ ನೋಡಿ. ಇಲ್ಲಿ ನಾವು 2013 ಕೊಟ್ಟಿರೋದ್ರಿಂದ ನಮ್ಮ ಅಕಾಡೆಮಿಕ್ ಇಯರ್ ಏಪ್ರಿಲ್ ಯಾವಾಗ ಬರುತ್ತೆ ಅಂದರೆ ನೆಕ್ಸ್ಟ್ ಇಯರ್ ಅಂದರೆ 4 ಏಪ್ರಿಲ್ 1, 2014 ಅಂತ ಕೊಡ್ತೀನಿ. ಇಲ್ಲಿಂದ 2014 ಅದೇ ರೀತಿ ನಾನು ಮೇ 15 ನಾನು ರಜೆಗಳು ಕೊಡ್ತೀನಿ. ಅಂದರೆ 5/15/2014 ಅಂತ ನಾನು ಇಲ್ಲಿ ಕೊಟ್ಟು ಎಂಟ್ರಿ ಮಾಡ್ತೀನಿ. ಈ 45 ಡೇಸಲ್ಲಿ ಎಷ್ಟು ವರ್ಕಿಂಗ್ ಡೇಸ್ ಅಂದರೆ ಎಷ್ಟು ವರ್ಕಿಂಗ್ ಸೆಷನ್ಸ್ ಇದೆಯೋ ಅದು ನಮಗೆ ಡಿಡಕ್ಟ್ ಆಗುತ್ತೆ. ನೋಡಿ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಅನ್ಲಾಕ್ ಬಟನ್ನ ಪ್ರೆಸ್ ಮಾಡಿ ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ. ನೋಡ್ದಲ್ಲ ನಮಗೆ ಆಲ್ರೆಡಿ ಇಲ್ಲಿ 46 ಡೇಸ್ ಅಂತ ಬಂದ್ಬಿಡ್ತು. ನೋಡಿ ಇಲ್ಲಿ ಡಿಡಕ್ಟ್ ಆಗಿದೆ, ನಮಗೆ ಟೋಟಲ್ ನಂಬರ್ ಆಫ್ ಸೆಷನ್ಸ್ ಡಿಡಕ್ಟ್ ಆಗಿದೆ. ಆ 45 ಡೇಸ್ನಲ್ಲಿ ಮಂಡೇಸು ಟ್ಯೂಸ್ಡೇಸು ಇವೆಲ್ಲ ನಮಗೆ ಡಿಡಕ್ಟ್ ಆಗಿಬಿಟ್ಟು ನಮಗೆ ನೆಟ್ ಅವೈಲೇಬಲ್ ಸೆಷನ್ಸು ಇಲ್ಲಿ ಬಂದಿದೆ. ಅರ್ಥ ಆಯ್ತಲ್ಲ. ಅದೇ ರೀತಿ ನಾವು ಟೀಚರ್ಸ್ನ ಅಪ್ಡೇಟ್ ಮಾಡಿದಾಗ ನಮಗೆ ಇಲ್ಲಿ ಟೀಚರ್ಸು ಡೇಟಾ ಬರುತ್ತೆ. ಸೊ ಇದನ್ನು ನಾವು ಅಪ್ ಟು 20 ಟೀಚರ್ಸ್ನ ನಾವಿಲ್ಲಿ ತಗೊಬೋದು. 20 ಟೀಚರ್ಸ್ಗೂ ನಾವು ಟೈಮ್ ಟೇಬಲ್ನ ಸ್ಕೂಲ್ ಲೆವೆಲಲ್ಲಿ ಪ್ರಿಪೇರ್ ಮಾಡ್ಬೋದು. ಅದು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಪೇರ್ ಸ್ಕೂಲ್ ಲೆವೆಲ್ ಟೈಮ್ ಟೇಬಲ್ ಅಂತ ಇದೆ. ಓಕೆ, ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ ಇದು ನಿಮಗೆ ಒಂದು ಟೈಮ್ ಟೇಬಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ತಗೊಂಡು ಹೋಗುತ್ತೆ. ನೋಡಿ ಇದರಲ್ಲಿ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಪ್ರತಿಯೊಂದು ದಿನಕ್ಕೂ ಕೂಡ ನಾನು ಒಂದೊಂದು ಡೆಡಿಕೇಟೆಡ್ ಆಗಿರೋ ಒಂದು ಟೈಮ್ ಟೇಬಲ್ನ ಇಲ್ಲಿ ನಾನು ಕೊಟ್ಟಿದ್ದೀನಿ. ಉದಾಹರಣೆಗೆ ನಾವು ಮಂಡೇನಲ್ಲಿ ಇದು ನಾನು ಆಲ್ರೆಡಿ ಡೇಟಾ ಫಿಲ್ ಮಾಡಿರುವಂಥ ಒಂದು ಟೈಮ್ ಟೇಬಲು. ಇದನ್ನು ನಾವು ಮತ್ತೆ ಫಸ್ಟಿಂದ ಕೂಡ ಫಿಲ್ ಮಾಡ್ಕೊಬೋದು. ನೋಡಿ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಫಸ್ಟ್ ಸೆಷನ್ನು ಯಾವ ಟೀಚರು ಅವರು ಯಾವ ಸಬ್ಜೆಕ್ಟ್ ಅನ್ನೋದೊಂದು ಡ್ರಾಪ್ ಡೌನ್ ಇರುತ್ತೆ ಮತ್ತು ಅವರು ಯಾವ ಸೆಕ್ಷನ್ಗೆ ತಗೊತಾ ಇದ್ದಾರೆ ಅಂತ ಕೂಡ ನಮಗಿಲ್ಲಿ ನಾವೊಂದು ಸೆಕ್ಷನ್ನ ಡ್ರಾಪ್ ಡೌನ್ನ ಸೆಲೆಕ್ಟ್ ಮಾಡ್ಕೊಬೋದು. ನೋಡಿ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದರೆ ಯಾವುದೇ ಒಂದು ಸೆಷನ್ನಲ್ಲಿ ಯಾವುದೇ ಒಂದು ಸೇಮ್ ಟೈಮಲ್ಲಿ ಒಬ್ಬ ಟೀಚರು 2 ಕ್ಲಾಸಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನೋಡಿ ಇಲ್ಲಿ ನಾನು ರವಿ ಕಿರಣ್ ಅಂತ ಕೊಟ್ಟಿದ್ದೀನಿ. ರವಿ ಕಿರಣ್ ಅವರು ಸೆಕೆಂಡ್ ಸ್ಟ್ಯಾಂಡರ್ಡ್ ಹಿಂದಿ ಸೆಕ್ಷನ್ನ ತಗೊತಾ ಇದ್ದಾರೆ. ಅದೇ ರವಿ ಕಿರಣ್ ಅವರು ಇನ್ನೊಂದು ಸೆಕ್ಷನನ್ನು ಅವರು ತಗೊಳೋದಕ್ಕಾಗೋದಿಲ್ಲ. ಆ ಥರ ಏನೋ ಹೈಲೈಟ್ ಮಾಡಿದಾಗ 2 ಕಡೆ ಹೈಲೈಟ್ ಆಗುತ್ತೆ. ಇದರ ಅರ್ಥ ಏನಪ್ಪ ಅಂತಂದರೆ ನೀವು ಯಾವುದಾದ್ರೂ ಒಂದು ಕ್ಲಾಸ್ನ ನೀವು ಬೇರೆಯವರಿಗೆ ಅಲೋಕೇಟ್ ಮಾಡಿ ಅಂತ ಅರ್ಥ ಆಯ್ತಲ್ಲ. ಆದರೆ ಒಬ್ಬ ಟೀಚರು ಮಲ್ಟಿಪಲ್ ಸೆಷನ್ಸ್ನ ಕಂಟಿನ್ಯೂಸ್ ಆಗಿ ಒಂದೇ ಕ್ಲಾಸ್ಗೆ ತಗೊಬಹುದು. ಒಂದೇ ಟೈಮಲ್ಲಿ 2 ಸೆಕ್ಷನಲ್ಲಿ ಇರೋದಕ್ಕೆ ಚಾನ್ಸ್ ಇಲ್ಲ. ಇಲ್ಲೆಲ್ಲ ನಾನು ಅಪ್ಡೇಟ್ ಮಾಡಿದ ನಂತರ ನೋಡಿ ಇಲ್ಲೆಲ್ಲಾನು ನಾನು ಟೀಚರ್ಸ್ನ ಅಲೋಕೇಟ್ ಮಾಡಿದ ನಂತರ ಇದು ವರ್ಷಕ್ಕೆ ಒಮ್ಮೆ ನಡೆಯುವಂಥ ಆಕ್ಟಿವಿಟಿ. ವರ್ಷದ ಮೊದಲಿಗೆ ಎಲ್ಲ ಟೀಚರ್ಸ್ನು ನಾವು ಮೀಟಿಂಗ್ ಕರೆದು ಯಾವ್ಯಾವ ಟೀಚರು ಯಾವ ಕ್ಲಾಸ್ಗೆ ಯಾವ ಸಬ್ಜೆಕ್ಟು ಯಾವ ಸೆಷನ್ನಲ್ಲಿ ತಗೊಳ್ಬೇಕು ಅದರ ಪ್ರಕಾರ ನಾವಿಲ್ಲಿ ಒಂದು ಆಕ್ಷನ್ ಥರ ಪ್ಲಾನ್ ಮಾಡಿ ನಾವು ಇಲ್ಲಿ ಎಂಟೈರ್ ಡೇಟಾನ ವರ್ಷದಲ್ಲಿ ಒಂದು ಬಾರಿ ಮಾತ್ರನೇ ನಾವು ಟೈಮ್ ಟೇಬಲ್ನ ಇಲ್ಲಿ ಪ್ಲಾನ್ ಮಾಡ್ಕೊಬೋದು. ನೋಡಿ ಇದೆಲ್ಲ ಪ್ಲಾನ್ ಮಾಡಿದ ನಂತರ ನಾನು ಮತ್ತೆ ಇಲ್ಲಿ ಅನ್ಲಾಕ್ ಬಟನ್ನ ಕ್ಲಿಕ್ ಮಾಡ್ತೀನಿ. ನೋಡಿ ನನಗೆ ಮತ್ತೆ ವಾಪಸ್ಸು ನಾನು ಈ ಸ್ಕ್ರೀನ್ಗೆ ಬರ್ತೀನಿ. ಈಗ ನಮ್ಮ ಹತ್ರ ಎಲ್ಲ ಟೀಚರ್ಸ್ಗೂ ನಾವು ವರ್ಷ ಪೂರ್ತಿ ಟೈಮ್ ಟೇಬಲ್ನ ನಾವು ಡಿಸೈನ್ ಮಾಡಿದ್ದೀವಿ. ವರ್ಷ ಪೂರ್ತಿ ಎಲ್ಲ ಟೀಚರ್ಸ್ಗೂ ನಾವು ಸೆಷನ್ಸ್ನ ಅಲೋಕೇಟ್ ಮಾಡಿದ್ದೀವಿ. ಈಗ ಯಾವ ಟೀಚರು ಯಾವ ಕ್ಲಾಸು ಯಾವ ಟೈಮಲ್ಲಿ ತಗೊತಾರೆ ಅನ್ನೋದು ನಮಗೆ ಸಮರಿ ಬೇಕು ಅಂತಂದರೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ನಾನು ಶೈಲಜಾ ಅನ್ನೋ ಒಂದು ಟೀಚರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಕ್ಸ್ಪೋರ್ಟ್ ಸೆಲೆಕ್ಟೆಡ್ ಟೀಚರ್ಸ್ ಟೈಮ್ ಟೇಬಲ್ ಅಂತ ನಾನು ಕೊಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಇದು ಕೇಳುತ್ತೆ ನಾವು ಎಲ್ಲಿ ಡೌನ್ಲೋಡ್ ಮಾಡಬೇಕು, ಎಲ್ಲಿ ಸೇವ್ ಮಾಡಬೇಕು ಶೈಲಜಾ ಅವರ ವೀಕ್ಲಿ ಟೈಮ್ ಟೇಬಲ್ ಅಂತ ಕೇಳ್ತಾ ಇದೆ. ನಾನು ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಡ್ತೀನಿ. ನೋಡಿ ನಮಗೆ ಆ ಒಂದು ಟೀಚರ್ನ ಟೈಮ್ ಟೇಬಲ್ ನಮಗೆ ಇಲ್ಲಿ ಡೌನ್ಲೋಡ್ ಆಯಿತು. ಬನ್ನಿ ನೋಡೋಣ ಆ ಟೀಚರ್ನ ಟೈಮ್ ಟೇಬಲ್ ಹೇಗೆ ಕಾಣಿಸುತ್ತೆ ಅಂತಂದರೆ ನೋಡಿ ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಶೈಲಜಾ ಅವರ ಟೈಮ್ ಟೇಬಲ್ ಅವರು ಸೆಷನ್ 3ನಲ್ಲಿ 5ನೇ ಕ್ಲಾಸ್ಗೆ ಕನ್ನಡ ತಗೊತಾ ಇದ್ದಾರೆ. 2ನೇ ಸೆಷನ್ನಲ್ಲಿ ಅವರು ಸೈನ್ಸ್ ತಗೊತಾ ಇದ್ದಾರೆ 10th ಸ್ಟ್ಯಾಂಡರ್ಡ್ಗೆ. 4ನೇ ಸೆಷನ್ನಲ್ಲಿ ಅವರು 9th ಸ್ಟ್ಯಾಂಡರ್ಡ್ಗೆ ಸೈನ್ಸ್ ತಗೊತಾ ಇದ್ದಾರೆ. 5ನೇ ಸೆಷನ್ನು ಕನ್ನಡ 6 ಈ ಥರ ನಿಮಗೆ ಮಂಡೇನಲ್ಲಿ ಯಾವ ಕ್ಲಾಸಸ್ ತಗೊತಾ ಇದ್ದಾರೆ ಯಾವ ಸಬ್ಜೆಕ್ಟ್ ತಗೊತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಅದೇ ರೀತಿ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಮತ್ತು ಸಾಟರ್ಡೇ ಹಾಫ್ ಡೇ ಇರೋದ್ರಿಂದ ನಾವು 4 ಸೆಷನ್ಸ್ ಮಾತ್ರ ಅಲೋಕೇಟ್ ಮಾಡಿದ್ದೀವಿ. ನೋಡಿ ಈ ಥರ ಇಂಡಿವಿಜುವಲ್ ಆಗಿ ನಾವು ಯಾವುದೇ ಒಂದು ಟೀಚರ್ನ ಕಂಪ್ಲೀಟ್ ಟೈಮ್ ಟೇಬಲ್ನ ನಾವಿಲ್ಲಿ ಆಟೋಮೆಟಿಕ್ ಆಗಿ ಜನರೇಟ್ ಮಾಡ್ಬೋದು. ಬನ್ನಿ ಮತ್ತೊಮ್ಮೆ ನಾವು ಟೂಲ್ಗೆ ವಾಪಸ್ ಹೋಗೋಣ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಡೌನ್ಲೋಡ್ ಟೀಚರ್ಸ್ ಅವೈಲಬಿಲಿಟಿ ಸ್ಕೆಡ್ಯೂಲ್ ಅಂತ ಇದೆ. ಅಂದರೆ ಯಾವ ಟೀಚರು ಯಾವ ಡೇ ಯಾವಾಗ ಫ್ರೀ ಇದ್ದಾರೆ ಮತ್ತು ಯಾವಾಗ ಅವರಿಗೆ ಸೆಷನ್ಸ್ ಬ್ಲಾಕ್ ಆಗಿದೆ ಅಂತ ನಾವು ತಿಳ್ಕೊಳೋದಕ್ಕೆ ನೋಡಿ ನಾನಿಲ್ಲಿ ಡೌನ್ಲೋಡ್ ಟೀಚರ್ಸ್ ಅವೈಲಬಿಲಿಟಿ ಸ್ಕೆಡ್ಯೂಲ್ ಅನ್ನೋದನ್ನು ಕ್ಲಿಕ್ ಮಾಡ್ತೇನೆ. ಸೇಮ್ ಮತ್ತೆ ನನಗೆ ಇದು ಎಂಟೈರ್ ಎಲ್ಲ ಟೀಚರ್ಸ್ದು ಕೂಡ ನನಗೆ ಅವೈಲಬಿಲಿಟಿ ಎಲ್ಲಿ ಬೇಕೋ ಅಲ್ಲಿ ನಾನು ಸೇವ್ ಮಾಡ್ಕೋಬೋದು. ನಾನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಆದ ನಂತರ ನೋಡಿ ನಾನಿಲ್ಲಿ ತೋರಿಸ್ತೀನಿ ನೋಡಿ ಟೀಚರ್ಸ್ ಅವೈಲಬಿಲಿಟಿ ಸ್ಕೆಡ್ಯೂಲ್ ಅಂತ. ನೋಡಿ ಟೀಚರ್ಸ್ ಅವೈಲಬಿಲಿಟಿ ಸ್ಕೆಡ್ಯೂಲ್ ನಮ್ಮಲ್ಲಿರೋ ಎಲ್ಲ ಟೀಚರ್ಸು ಇಲ್ಲಿದ್ದಾರೆ. ನೋಡಿ ಟೀಚರ್ ಹೆಸರು ಮತ್ತು ಮಂಡೇನಲ್ಲಿ ಅವರಿಗೆ ಸೆಷನ್ನು ಫ್ರೀ ಇದೆಯಾ ಇಲ್ಲ ಬ್ಲಾಕ್ ಆಗಿದೆಯಾ, ಅವರ ಟೈಮ್ ಬ್ಲಾಕ್ ಆಗಿದೆ ಇಲ್ಲ ಅವೈಲೇಬಲ್ ಇದೆಯಾ ಅಂತ ಗೊತ್ತಾಗುತ್ತೆ. ಇದು ಯಾಕೆ ನಾವು ಯೂಸ್ ಮಾಡ್ಬೋದು ಅಂತಂದರೆ
ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಉದಾಹರಣೆಗೆ ಶೈಲಜಾನವರು ಮಂಡೇ ರಜಾ ಆಗ್ತಾರೆ ಅಂತ ತಿಳ್ಕೊಳ್ಳೋಣ. ನೋಡಿ, ಶೈಲಜಾ ಅವ್ರಿಗೆ 7 ಸೆಷನ್ ಬ್ಲಾಕ್ ಆಗಿದೆ. ಮಂಡೇ ಶೈಲಜಾ ಅವರು 7 ಸೆಷನ್ ನ ತಗೊಂತಾ ಇದ್ದಾರೆ. ಆ ಸೆಷನ್ ಟೈಮ್ ನಲ್ಲಿ ಯಾರು ಫ್ರೀ ಇದ್ದಾರೆ ಅವರನ್ನು ನಾವು ಕ್ವಿಕ್ ಆಗಿ ಇಲ್ಲಿ ನೋಡ್ಬಿಟ್ಟು ಅವ್ರನ್ನ ಅಲೋಕೇಟ್ ಮಾಡಬಹುದು. ಉದಾಹರಣೆಗೆ ನಾನು ಸಂದೀಪ್ ಅನ್ನೋರ್ನ 2ನೇ ಸೆಷನ್ಗೆ ಶೈಲಜಾ ಅವರ ಆಬ್ಸೆನ್ಸ್ ಅಲ್ಲಿ ನಾನು ಕಳಿಸ್ತೀನಿ, ಅಥವಾ ಗೋಪಿನಾಥ್ ಅವ್ರನ್ನ ನಾನು ಕಳಿಸ್ಬೋದು. ಅದೇ ರೀತಿ 3ನೇ ಸೆಷನ್ನಲ್ಲಿ ನನಗೆ ಯಾರು ಅವೈಲೇಬಲ್ ಇದ್ದಾರೆ, ಫುರ್ಖಾನ್ ಇದ್ದಾರೆ ಮತ್ತು ಸೈಯದ್ ಇದ್ದಾರೆ. 4ನೇ ಸೆಷನ್ನಲ್ಲಿ ನನಗೆ ರಾಮ್ ರೆಡ್ಡಿ ಅನ್ನೋರು ಇದ್ದಾರೆ. 5ನೇ ಸೆಷನ್ನಲ್ಲಿ ಬಿಸ್ವಜಿತ್ ಅನ್ನೋರು ಇದ್ದಾರೆ. ನೋಡಿದ್ರಲ್ಲ, ಇನ್ಸ್ಟೆಂಟಾಗಿ ನಾವು ಇದನ್ನು ಯಾವುದೇ ಒಂದು ಬುಕ್ಕಲ್ಲಿ ನೋಡಿ ಯಾವ ಟೀಚರ್ ಬಂದಿಲ್ಲ, ಆ ಟೀಚರ್ ಯಾವ ಕ್ಲಾಸ್ ತಗೊತಾ ಇದ್ರು, ಆ ಟೀಚರ್ ಆಬ್ಸೆನ್ಸಲ್ಲಿ ಯಾರು ಆ ಕ್ಲಾಸ್ನ ತಗೋಬೇಕು ಅನ್ನೋದು ತುಂಬಾ ಕಾಂಪ್ಲೆಕ್ಸ್ ಆಗಿರುವಂಥ ಒಂದು ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. ಅದರ ಬದಲಿಗೆ ಈ ಡಿಜಿಟಲ್ ಫಾರ್ಮ್ಯಾಟಿಂದ ನಾವು ನೋಡಿ ಇಮಿಡಿಯೇಟ್ ಆಗಿ ನಾವು ಅಲೋಕೇಟ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಇದು ಕೂಡ ನಿಮಗೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಂತ ನಿಮಗೆ ಕಂಪ್ಲೀಟ್ ಒಂದು ವೀಕ್ನ ಸ್ಕೆಡ್ಯೂಲ್ ನಿಮಗೆ ಕೊಡುತ್ತೆ. ಮತ್ತೊಮ್ಮೆ ನಾವು ಬ್ಯಾಕ್ ಟು ಈ ಸ್ಕ್ರೀನ್ಗೆ ಬರೋಣ. ಇದಾದ ನಂತರ ನೋಡಿ, ಲಾಸ್ಟಲ್ಲಿ ನಿಮಗೆ ಡೌನ್ಲೋಡ್ ಕ್ಲಾಸ್ ಅವೈಲಬಿಲಿಟಿ ಸ್ಕೆಡ್ಯೂಲ್ ಅಂತಿದೆ. ಇದೇ ರೀತಿ ನೋಡಿ, ಯಾವ ಕ್ಲಾಸು ಫ್ರೀ ಇದೆ ಯಾವ ಟೈಮಲ್ಲಿ. ಇಷ್ಟೊತ್ತು ನಾವು ಏನು ಮಾಡಿದ್ವಿ, ಟೀಚರ್ಸ್ ಯಾವಾಗ ಫ್ರೀ ಇದ್ದಾರೆ, ಯಾವಾಗ ಬ್ಯುಸಿ ಇದ್ದಾರೆ ಅಂತ ನೋಡಿದ್ವಿ. ಅದೇ ರೀತಿ ಯಾವ ಟೈಮಲ್ಲಿ ಯಾವ ಕ್ಲಾಸ್ ಫ್ರೀ ಇದೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ನಾನು ಡೆಸ್ಕ್ಟಾಪ್ಗೆ ಸೆಲೆಕ್ಟ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ಬನ್ನಿ ಡೆಸ್ಕ್ಟಾಪ್ಗೆ ಹೋಗೋಣ. ನೋಡಿ, ಇಲ್ಲಿ ಕ್ಲಾಸ್ ಅವೈಲಬಿಲಿಟಿ ಸ್ಕೆಡ್ಯೂಲ್ ಅಂತ ನೋಡಿ. ಇದರ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಕ್ಲಾಸಸ್ ಕೂಡ ನಮ್ಗೆ ಇಲ್ಲಿ ಬ್ಲಾಕ್ ಆಗಿದೆ. ಅಂದರೆ ಎಲ್ಲ ಸೆಷನ್ಸ್ನು ಕೂಡ ನಾವು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ವಿ. ಯಾರೋ ಒಬ್ಬರು ಟೀಚರು ಯಾವುದೇ ಎಲ್ಲ ಸೆಷನ್ಸ್ನಲ್ಲೂ ಕೂಡ ಅಲೋಕೇಟ್ ಆಗಿದ್ದಾರೆ. ಯಾವುದು ಸೆಷನ್ ಕಂಪ್ಲೀಟ್ ಆಗಿ ಫ್ರೀ ಇಲ್ಲ ಎಲ್ಲ ಸ್ಟ್ಯಾಂಡರ್ಡ್ಸ್ಗೂ. ನೋಡಿ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಅದೇ ರೀತಿ ಟಿಲ್ ಫ್ರೈಡೇವರೆಗೂ, ಸಾಟರ್ಡೇವರೆಗೂ ಇದೆ. ನೋಡಿ, ಸಾಟರ್ಡೇ ಆಫ್ ಡೇ ಇರೋದ್ರಿಂದ ನಮಗೆ ಲಾಸ್ಟ್ 4 ಸೆಷನ್ಸ್ ನಮಗೆ ಇಲ್ಲಿ ಫ್ರೀ ಇದೆ. ಅಕಸ್ಮಾತ್ ನಾವು ಯಾವುದೇ ಒಂದು ಸೆಷನ್, ಯಾವುದೇ ಒಂದು ಕ್ಲಾಸ್ಗೆ ಯಾವುದೇ ಒಂದು ಟೀಚರ್ನ ಅಲೋಕೇಟ್ ಮಾಡಲಿಲ್ಲ ಆ ಸೆಷನ್ಗೆ ಅಂತಂದ್ರೆ ನಮಗೆ ಇಲ್ಲಿ ಅವೈಲೇಬಲ್ ಅಂತ ಕಾಣಿಸುತ್ತೆ. ನೋಡೋದಲ್ಲ ಸ್ನೇಹಿತರೆ, ಈ ಟೂಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.